ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಜಿರಳೆ ಪಾರ್ಟಿಯ ಅಬ್ಬರ. ಕಾಕ್ರೋಚ್ ಜನತಾ ಪಕ್ಷದ ಬಗ್ಗೆ ಆಕರ್ಷಣೆ ಹೆಚ್ಚಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ 19.1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಅಂದರೆ ನಿನ್ನೆ 13 ಮಿಲಿಯನ್ ಇದ್ರು ಬೆಳಿಗ್ಗೆ ಟೈಮಲ್ಲಿ, ಈಗ ಆಲ್ರೆಡಿ 19.1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಸಿಜೆಪಿ ಬಗ್ಗೆ ಯುವ ಜನರಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಇನ್ಸ್ಟಾ ಖಾತೆಯನ್ನು ಕೂಡ ನಿರ್ಬಂಧಿಸುವಂತಹ ಶಂಕೆ ವ್ಯಕ್ತವಾಗಿದೆ. ನಿನ್ನೆಯಷ್ಟೇ ಜಿರಳೆ ಪಾರ್ಟಿಯ ಎಕ್ಸ್ ಖಾತೆ ಬ್ಯಾನ್ ಆಗಿತ್ತು. ಒಂದು ಕಡೆ ಟ್ವಿಟರ್ ಅಕೌಂಟ್ ಬ್ಯಾನ್ ಆಗಿತ್ತು, ಹಾಗೆ ಫೇಸ್ಬುಕ್ ಅಕೌಂಟ್ ಕೂಡ ಡಿಸೇಬಲ್ ಆಗಿತ್ತು. ಆದರೆ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ನಿನ್ನೆ ಅಂದರೆ ಇನ್ಸ್ಟಾ ಖಾತೆಯನ್ನು ಕೂಡ ಯಾರೋ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಆರೋಪವನ್ನು ಮಾಡಿದ್ರು. ಆದರೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇನ್ಸ್ಟಾ ಖಾತೆಯನ್ನು ಕೂಡ ಬ್ಯಾನ್ ಮಾಡಬಹುದು ಎನ್ನುವಂಥ ಶಂಕೆಗಳು ಮೂಡ್ತಾ ಇದೆ. ಕಾಕ್ರೋಚ್ ಜನತಾ ಪಕ್ಷದ ಬಗ್ಗೆ ಯುವಕರಲ್ಲಿ, ಅದರಲ್ಲೂ ಈ ಜೆನ್ಜಿ, ಈ ಜನರೇಷನ್ನ ಯುವಕರಲ್ಲಿ ಆಕರ್ಷಣೆ ಹೆಚ್ಚಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ 19.1 ಮಿಲಿಯನ್ ಫಾಲೋವರ್ಸ್ನ ಈ ಒಂದು ಪಕ್ಷ ಹೊಂದಿದೆ. ಅಂದರೆ ಮೇ 16ನೇ ತಾರೀಕು ಆರಂಭವಾದಂತಹ ಪಕ್ಷ. ಆದರೆ ಇಷ್ಟೇ ದಿನಗಳಲ್ಲಿ ಇಷ್ಟೆಲ್ಲ ಹೆಸರನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಹಾಗಾದರೆ ಈ ಒಂದು ಪಕ್ಷ ಆರಂಭವಾಗಿದ್ದು ಹೇಗೆ, ಇದರ ಅಜೆಂಡಾ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಅಂತ ಕರೆದಿರ್ತಾರೆ. ಈ ಸ್ಟೇಟ್ಮೆಂಟ್ ಯಾವಾಗ ಅವರಿಂದ ಬರುತ್ತೆ, ಅದರ ನೆಕ್ಸ್ಟ್ ಡೇ, ಅಂದರೆ ಇದಾಗಿರೋದು ಮೇ 15 ಈ ಸ್ಟೇಟ್ಮೆಂಟ್ ಬರುತ್ತೆ. ಅದರ ನೆಕ್ಸ್ಟ್ ಡೇ ಅಂದರೆ ಮೇ 16ನೇ ತಾರೀಕು ಅಭಿಜಿತ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ನ ಶೇರ್ ಮಾಡ್ತಾರೆ. ಇದರಲ್ಲಿ ಸಿಜೆಪಿ ಪಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಅವರು ತಮಾಷೆಯಾಗಿ ಒಂದು ಪೋಸ್ಟ್ನ ಹಾಕಿರ್ತಾರೆ. ಈ ಪೋಸ್ಟ್ ನೋಡ್ತಾ ಇದ್ದಂತೆ ದೇಶಾದ್ಯಂತ ವೈರಲ್ ಆಗಿ ದೊಡ್ಡ ಜನಾಂದೋಲನವಾಗಿ ಮಾರ್ಪಟ್ಟಿದೆ. ಇನ್ನು ಈ ಹೆಸರು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ, ಜಿರಳೆಗಳ ಪಕ್ಷ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಇದಕ್ಕೆ ಒಂದು ವಿಭಿನ್ನ ಟ್ಯಾಗ್ಲೈನ್ ಕೂಡ ಇದೆ. ಇದರ ಟ್ಯಾಗ್ಲೈನ್ ಏನು ಅಂದರೆ ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಎನ್ನುವಂಥ ಒಂದು ವಿಶಿಷ್ಟ ಟ್ಯಾಗ್ಲೈನ್ ಇದೆ. ಹಾಗೆ ವ್ಯವಸ್ಥೆಯು ಲೆಕ್ಕ ಹಾಕೋದಕ್ಕೆ ಮರೆತು ಹೋದ ಜನರನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಯಾರೆಲ್ಲ ಈತ ಒಬ್ಬ ಇದಾನೆ ಅಂತ ಕನ್ಸಿಡರೇ ಮಾಡಿರೋದಿಲ್ಲ, ಅಂತಹ ವ್ಯಕ್ತಿಗಳನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಕೇವಲ ಮೀಮಲ್ಲ, ಜೆನ್ಜಿ ಯುವಕರ ಶಕ್ತಿಶಾಲಿ ಡಿಜಿಟಲ್ ಪ್ರೊಟೆಸ್ಟ್ ಎನ್ನುವಂತಹ ಟ್ಯಾಗ್ಲೈನ್ಸ್ಗಳು ಅಬ್ಬರಿಸ್ತಾ ಇದೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಈ ಒಂದು ಪಕ್ಷದ ಅಜೆಂಡಾ ಏನು ಅಂದರೆ, ಒಂದು ಪಕ್ಷ ಅಂತಂದಮೇಲೆ ಹೌದು ಇದಕ್ಕೆ ಕಚೇರಿ ಇಲ್ಲ, ಏನೂ ಇಲ್ಲ, ಕೇವಲ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಬಟ್ ಸ್ಟಿಲ್ ಇದಕ್ಕೆ ಇಷ್ಟು ಜನರು ಅಟ್ರಾಕ್ಟ್ ಆಗ್ತಿದ್ದಾರೆ ಅಂದರೆ ಅದರ ಅಜೆಂಡಾ, ಒಂದು 5 ಅಜೆಂಡಾ ಇದೆ. ಹಾಗೆ ವಿಭಿನ್ನವಾದಂಥ ಪ್ರಣಾಳಿಕೆ ಅದರಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವಂತಹ ಶಾಸಕ ಅಥವಾ ಸಂಸದರಿಗೆ 20 ವರ್ಷ ನಿಷೇಧ, ಹಾಗೆ ಕಾರ್ಪೊರೇಟ್ ಅಂದರೆ ಅಂಬಾನಿ ಅದಾನಿ ಒಡೆತನದ ಮಾಧ್ಯಮಗಳ ಲೈಸೆನ್ಸ್ ರದ್ದು, ದೇಶದ ಪ್ರತಿಯೊಬ್ಬ ನಿರುದ್ಯೋಗಿ ಯುವಕನಿಗೂ ಉದ್ಯೋಗದ ಗ್ಯಾರಂಟಿಯನ್ನು ತಮ್ಮ ಅಜೆಂಡಾದಲ್ಲಿ ನೀಡಲಾಗಿದೆ. ಹಾಗೆ ಯುವಕರ ಧ್ವನಿಯನ್ನು ಹತ್ತಿಕ್ಕುವ ಸಾಂಸ್ಥಿಕ ಭ್ರಷ್ಟಾಚಾರಕ್ಕೆ ಮುಕ್ತಿ, ದೇಶದ ಸಂಸತ್ನಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ 50% ಮೀಸಲಾತಿ, ಮಾನ್ಯವಾದ ಮತ ಅಕಸ್ಮಾತ್ ಡಿಲೀಟ್ ಮಾಡಿದರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಅರೆಸ್ಟ್ ಮಾಡೋದು. ಹೀಗೆ ಒಂದಷ್ಟು ಪ್ರಣಾಳಿಕೆ ಇದೆ. ಈ ಅಜೆಂಡಾಗಳನ್ನು ನೋಡಿಯೇ ಜನರು ಇದರತ್ತ ಅಟ್ರಾಕ್ಟ್ ಆಗ್ತಿದ್ದಾರೆ.